Hi all, welcome back to my channel Rakshita Vlogs. ಹಾಯ್ ಆಲ್, ಇವತ್ತು ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಇವತ್ತು ನಾನು ನಮ್ಮ ಅತ್ತೆ ಇಬ್ಬರು ರೆಡಿಯಾಗಿ ವಿಜಯ್ ಆಂಟಿ ಮನೆಗೆ ಹೋಗ್ತಾ ಇದ್ವಿ. ಆಂಟಿ ಬರ್ಡೇ ಸೆಲೆಬ್ರೇಷನ್ ಆಗಿರುತ್ತೆ. ಆಂಟಿ ಕೇಳ್ತಾ ಇರ್ತೀರ ಆಂಟಿ ಬಗ್ಗೆ ಯಾವಾಗಲೂ. ಇವಾಗ ಒಂದು ಸ್ವಲ್ಪ ಡೀಟೇಲಾಗಿ ಹೇಳೋಣ ಅಂತ. ಆಂಟಿ ಪೊಲಿಟಿಕ್ಸಲ್ಲಿ, ಆಂಟಿ ಅಂಕಲ್ ಎಲ್ಲ ಪೊಲಿಟಿಕ್ಸಲ್ಲಿ ಇರೋದ್ರಿಂದ ಆಲ್ರೆಡಿ ಕಾರ್ಪೊರೇಟರ್ ಎಲ್ಲ ಆಗಿದ್ದರು. ಈ ವರ್ಷ ಲಾಸ್ಟ್ ಇಯರೂ ಆಂಟಿ ಬರ್ಡೇ ಗ್ರ್ಯಾಂಡಾಗೆ ಸೆಲೆಬ್ರೇಟ್ ಮಾಡಿದರು. ಈ ವರ್ಷವೂ ಅಷ್ಟೇ ಎಲ್ಲರೂ ಸೇರಿಕೊಂಡು ಆಂಟಿ ಬರ್ಡೇ ಸೆಲೆಬ್ರೇಷನ್ ಮತ್ತು ಕನಕದಾಸ ಜಯಂತಿನೂ ಇತ್ತು. ಸೊ ಹಂಗಾಗಿ ಎಲ್ಲ ಸೆಲೆಬ್ರೇಷನ್ ಎಲ್ಲ ಸ್ವಲ್ಪ ಜೋರಾಗಿ. ಹಾಗೆ ಜಾಹ್ನವಿಯವರು ಜಾಯ್ನ್ ಆದರು. ನನ್ನದು ಟಿಫನ್ ಆಯಿತು. ನಾನು ಅವರು ಇಬ್ಬರು ಟಿಫನ್ ಮಾಡಿಕೊಂಡು ಟಿಫನ್ ಎಲ್ಲ ರೆಡಿ ಮಾಡಿದರು. ಬಿಸಿಬೇಳೆ ಬಾತ್, ಮೊಸರನ್ನ ಮತ್ತು ಸ್ವೀಟ್ಸ್ ಎಲ್ಲ ರೆಡಿ ಇತ್ತು. ಸೊ ಹಾಗೆ ಇನ್ನೇನು ಆಂಟಿ ಸ್ವಲ್ಪ ಕನಕದಾಸ ಜಯಂತಿಗೆ ಅಲ್ಲಿ ಪೂಜೆ ಎಲ್ಲ ಇತ್ತು, ಅಲ್ಲಿಗೆ ಹೋಗಿದ್ರು. ಬರೋ ಅಷ್ಟೊತ್ತಿಗೆ ನಾವು ವೆಯ್ಟ್ ಮಾಡಿಬಿಟ್ಟು ಮತ್ತು ಇದೊಂದು ನನ್ನ ಔಟ್ಫಿಟ್ ನಾನು ಈ ಥರ ಹಾಕ್ಕೊಂಡಿದ್ದೆ. ಆಮೇಲೆ ಆಂಟಿ ಬಂದಮೇಲೆ ಮಾರ್ನಿಂಗಿಂದ ನೈಟ್ವರೆಗೂ ಫುಲ್ ಹೋಲ್ ಡೇ ಸೆಲೆಬ್ರೇಷನ್ ಇತ್ತು. ಸೊ ಇವಾಗ ಎಲ್ಲ ದೊಡ್ಡದು ಹಾರ ಎಲ್ಲ ತರಿಸಿದ್ರು. ಮತ್ತು ಎಷ್ಟೊಂದು ಜನ ಬಂದು ವಿಶ್ ಮಾಡೋದು, ಕೇಕ್ ಕಟ್ ಮಾಡಿಸೋದು ಎಲ್ಲ ಪ್ರತಿಯೊಂದು ನಡೀತಾ ಇತ್ತು. ಹಾಗಾಗಿ ಇವಾಗ ಒಂದೊಂದು ಗ್ರೂಪ್ ಆಗಲಿ, ಅದಾದಮೇಲೆ ನಾವು ಹೋಗೋಣ ಅಂತ ಅನ್ಕೋತಾ ಇದ್ವಿ. ಮತ್ತು ಹಿಂಗೆ ತೆಗಿ ವಿಡಿಯೋ, ಹಿಂಗೆ ತೆಗಿ. ಆಂಟಿ ನೀವೇ ಕಾಣಿಸ್ತಿಲ್ಲ. ಆ ಕಡೆ ನಡ್ಕೊ. ಹೇಳಿ ಅವ್ರು ಕೆಳಗಿಳಿಸಕ್ಕೆ ಏನು ಬರಲ್ಲ. ಏನು ಡೌನ್ ಮಾಡ್ಬೇಕಾ? ಯಾರು ಕಾಣಿಸ್ತಾರೆ ಫೋಟೋ ತಗೊಂಬಿಡಿ. ಅವ್ರು ಆಮೇಲೆ ಎತ್ಬಿಡ್ಲಿ. ಅಕ್ಕ ಇಲ್ಲಿ ನೋಡಿ, ಒಂದು ಸೆಕೆಂಡ್ ಅಕ್ಕ. ಅಕ್ಕ ಇಲ್ಲಿ ಸ್ಮೈಲ್. ಧೀರುನ ಮೇಲಕ್ಕೆ ಬರ್ತಾ ಇರೋದಪ್ಪ. ಧೀರಜ್ ಸುಮ್ಮನೆನಾ? ಎಲ್ಲ ಆಂಟಿಗೆ ವಿಶ್ ಮಾಡಿ ಮತ್ತು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ಗೆ ಎಲ್ಲನೂ ಆಂಟಿಗೆ ಆಲ್ ದ ಬೆಸ್ಟ್ ಎಲ್ಲ ಹೇಳ್ತಾ ನಾವು ಹೋಗಿ ಒಂದು 3 hours ಆಯಿತು. ಎಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಇನ್ನೇನು ಮನೆಗೆ ಬರೋ ಟೈಮ್ ಆಗಿತ್ತು. ಮತ್ತು ಎಲ್ಲ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಸೆಲೆಬ್ರೇಷನ್ಗೆ ಬರ್ತಾಯಿದ್ರು. ಮತ್ತು ಪ್ರತಿ ಒಂದು 5-10 ಮಿನಿಟ್ಸ್ಗೂ ಒಂದೊಂದು ಕೇಕ್ ಕಟ್ಟಿಂಗ್ಸು ಅದೆಲ್ಲ ಸೆಲೆಬ್ರೇಷನ್ ಎಲ್ಲ ಆಯಿತು. ಈ ವ್ಲಾಗ್ ಇಂಟ್ರೆಸ್ಟಿಂಗ್ ಅಂತ ಏನಕ್ಕಂದೆ ಅಂದರೆ, ಇವಾಗ ಕೆಲವರು ಯೂಶ್ವಲಿ ನಂದು ನಾರ್ಮಲ್ ವ್ಲಾಗ್ಸ್ ನೋಡಿರ್ತೀರ. ಇದು ಒಂಥರ ಡಿಫ್ರೆಂಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಇಂಟ್ರೆಸ್ಟಿಂಗ್. ಮತ್ತು ನಾನು ಯಾವಾಗಲೂ ಎಲ್ಲರೂ ಕೇಳ್ತಾ ಇರ್ತೀರ ಆಂಟಿ ಜೊತೆ ವೀಡಿಯೋ ಮಾಡಿದಾಗ ಡೀಟೇಲ್ಸು. ಸೊ ಅದಕ್ಕೆ ಇದು ವೀಡಿಯೋ ನೋಡಿದಾಗ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಏನು ಎತ್ತ ಅಂತೆಲ್ಲನೂ. ಸೊ ಹಾಗಾಗಿ ಆಂಟಿ ಬರ್ಡೇ ಸೆಲೆಬ್ರೇಷನ್ ವೀಡಿಯೋ ಮತ್ತು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ಸು ಪ್ರತಿಯೊಂದೂ ಅಷ್ಟೇ ನಾನು ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ನನ್ನ ಕಿಡ್ಸ್ ಬಂದಿರಲಿಲ್ಲ, ಅವರು ಇನ್ನು ಮಮ್ಮಿ ಮನೆಗೆ ಹೋಗಿದ್ರು. ಹಾಗಾಗಿ 3 days ಹಾಲಿಡೇ ಇತ್ತು. ಹಂಗಾಗಿ ಮಮ್ಮಿ ಮನೆಗೆ ಹೋಗಿದ್ರು. ನಾವು ಇಲ್ಲಿ ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇದು ಸ್ಯಾಟರ್ಡೇ ಆಂಟಿ ಬರ್ಡೇ ಸೆಲೆಬ್ರೇಷನ್ ಇದ್ದಿದ್ದು. ಮತ್ತು ನಾನು ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ 3 ಜನನೂ ಹೋಗಿದ್ವಿ. ನಾವು 3 ಜನನೂ ಹೋಗಿ ಒಂದು 3 to 4 hours ಟೈಮ್ ಸ್ಪೆಂಡ್ ಮಾಡಿಕೊಂಡು ವಿಶ್ ಮಾಡಿ ಎಲ್ಲ ಸೆಲೆಬ್ರೇಷನ್ ಎಲ್ಲ ನೋಡಿಕೊಂಡು ಬಂದ್ವಿ. ಸೊ ಇದೊಂದು ಅಪ್ಡೇಟ್ ಅಂತಲೇ ಹೇಳ್ಬೋದು.
ಒಂದು ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಬೆಂಡೆಕಾಯಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ. ತುಂಬ ದಪ್ಪ ದಪ್ಪ ಕಟ್ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಅದಾದಮೇಲೆ ಇನ್ನೊಂದು ನಾನು ಶಾಪಿಂಗ್ ಮಾಡಿದ್ದೆ. ಇದು ಮಸಾಲ ಬಾಕ್ಸ್ ಅಂತಲೂ ಹೇಳ್ಬೋದು ಮತ್ತು ಸ್ಪೈಸ್ ಬಾಕ್ಸ್ ಅಂತಲೂ ಹೇಳ್ಬೋದು. ಇದು ನಾನು ಹಿತ್ತಾಳೆದು ಬರುತ್ತಲ್ಲ ಬ್ರಾಸ್ ಇದು ತೊಗೊಂಡಿದ್ದೆ. ಈಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಮತ್ತು ಪ್ಲಾಸ್ಟಿಕ್ ಎಲ್ಲ ಅಷ್ಟು ಯೂಸ್ ಮಾಡೋದು ಸರಿ ಅನಿಸಲ್ಲ. ಸೊ ಸ್ಟೀಲಲ್ಲಿ ಇಲ್ಲ ಅಂತಂದರೆ ವುಡನ್ನಲ್ಲಿ ತೊಗೋಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಮತ್ತು ಇದು ನನಗೆ ತುಂಬಾ ಅಟ್ರಾಕ್ಟಿವ್ ಅನಿಸ್ತು, ಚೆನ್ನಾಗಿ ಅನ್ನಿಸ್ತು ಅಂದ್ಬಿಟ್ಟು ಸೊ ನಾನು ಇದನ್ನು ಶಾಪ್ ಮಾಡಿದ್ದು. ನಮ್ಮ ಮನೇಲಿ ಯೂಶ್ವಲಿ ನಾವು ಇಷ್ಟೇ ಜನ ಆಗಿರೋದ್ರಿಂದ ತುಂಬ ದೊಡ್ಡದಂತ ಏನು ನೆಸೆಸಿಟಿ ಇರಲ್ಲ. ನಾನು ಫಸ್ಟ್ ಒಂದು ಟ್ರೈ ಮಾಡಬೇಕಾಗಿತ್ತು. ಇದು ಆನ್ಲೈನ್ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬೈ ಮಾಡಿರೋದು ನಾನು ಇದನ್ನು. ನನಗೆ ಇಷ್ಟು ಸಾಕು ಅಂತ ಅನ್ನಿಸ್ತು. ಸೊ ನಾನು ಸ್ವಲ್ಪ ದಿವಸ ಬಿಟ್ಕೊಂಡು ಬೇಕಾದ್ರೆ ದುಡ್ಡು ತೊಗೋಬೋದು. ಇದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ನೋಡಿದಾಗ. ಮತ್ತು ಈ ನಡುವೆ ಅಂತೂ ನಾನು ಜಾಸ್ತಿ ಸ್ವಲ್ಪ ಸ್ಟೀಲ್ದು ಮತ್ತು ಹಿತ್ತಾಳೆದೆಲ್ಲ ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ಅಟ್ರ್ಯಾಕ್ಟ್ ಆಗುತ್ತೆ ತುಂಬ. ಏನು ಅಟ್ರ್ಯಾಕ್ಟ್ ಆಗುತ್ತೋ ಅದನ್ನು ಶಾಪಿಂಗ್ ಮಾಡೋದು, ಅದನ್ನೇ ಒಂದು ಕಲೆಕ್ಷನ್ ಮಾಡ್ಕೊಳ್ಳೋದು ನನ್ನ ಇಂಟ್ರೆಸ್ಟ್, ಹಾಬಿ ಏನಾದರೂ ಹೇಳ್ಬೋದು. ಹಾಗೆ ನೋಡಿ ಇದು ಎಷ್ಟು ಬರುತ್ತೆ ಏನು ಅಂತ ನಿಮಗೆ ಸೈಜ್ ಗೊತ್ತಾಗ್ತಿದೆ ಅನಿಸುತ್ತೆ. ಮತ್ತು ಇದು ಯೂಶ್ವಲಿ ನನಗೆ ಎಲಿಫ್ಯಾಂಟದು ಅಷ್ಟೇ ನಾನು ತೊಗೊಂಡಾಗ ಲಿಂಕ್ ಕೇಳಿದ್ರಿ. ಅದು ನಾನು ತೊಗೊಂಡಿದ್ದು ನಾನು ತರಿಸಿದ್ದು ಒಬ್ರಿಗೆ ಹೇಳಿಬಿಟ್ಟು. ಸೊ ಅದು ತಿರ್ಗಾ ಏನಾದರೂ ಆ ಥರ ಇದ್ದರೆ ನಾನು ನಿಮಗೆ ಫೋನ್ ನಂಬರ್ ಶೇರ್ ಮಾಡ್ತೀನಿ. ಕೇಳಿಬಿಟ್ಟು ನಾನು ನೀಟಾಗಿ ಆಂಟಿ ಕೈಲೆಲ್ಲ ತೊಳ್ಸ್ಬಿಟ್ಟು ಇದನ್ನು ಎಲ್ಲ ಹಾಕಿ ಈ ಥರ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ. ನನಗಂತೂ ತುಂಬಾ ಖುಷಿ ಈ ಥರದ್ದೆಲ್ಲ ಕಿಚನ್ ಐಟಮ್ಸ್ ಎಲ್ಲ, ಸ್ಟೋರೇಜ್ ಐಟಮ್ಸ್ ಎಲ್ಲ ತೊಗೊಂಡಾಗಂತೂ ಫಸ್ಟು ತೊಗೊಬೇಕು, ಹಾಕ್ಬಿಡ್ಬೇಕು, ಆ ಥರ ನನಗೆ ಜಾಸ್ತಿ ಇಂಟ್ರೆಸ್ಟು. ಡಿಸೈನು ಅಷ್ಟೇ ಮೇಲೆ ತುಂಬಾ ಡೀಟೇಲಿಂಗ್ ಆಗಿ ತುಂಬಾ ಕ್ಲಾಸಿಕ್ಕಾಗಿ ಚೆನ್ನಾಗಿ ಇತ್ತು. ತಿರ್ಗಾ ಇನ್ನೊಂದು ಶಾಪಿಂಗು ಏನೇನು ಐಟಮ್ಸ್ ಬಂದಿತ್ತೋ ಎಲ್ಲ ಆದಷ್ಟು ನಾನು ಒಂದು 2-3 ಡೇಸ್ ವ್ಲಾಗ್ನ ಒಂದು ವೀಡಿಯೋದಲ್ಲಿ ಮಾಡಿ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು ನಕ್ಷಿತ್ ಬರ್ಡೇಗೆ ಅಂತ ಇದು ಬುಕ್ ಮಾಡಿದ್ದು ಗಿಫ್ಟ್ ಕೊಡೋದಕ್ಕೆ ಅಂತ ಇಬ್ರಿಗೂ, ನಕ್ಷಿತ್ಗೆ ದಿಹಾನ್ಗೆ, ಅವನಿಗೆ ಯೂಸ್ ಆಗೋ ಥರ. ಇದು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲೇ ಇದನ್ನು ನಾನು ಬೈ ಮಾಡಿದ್ದು. ಇದು ಅಮೆಝಾನಲ್ಲೆಲ್ಲ ಸಿಗುತ್ತೆ. ಯೂಶ್ವಲಿ ಏನಂತಂದರೆ ಬರ್ತಡೇ ಆದಮೇಲೆ ಬಂತು, ತುಂಬ ದಿನವೇ ಟೈಮ್ ತೊಗೊಂತು ಬರೋದಕ್ಕೆ. ಆಲ್ಮೋಸ್ಟ್ ಒಂದು 15-20 ಡೇಸ್ 15 ಡೇಸ್ ಆಯಿತು, 20 ಡೇಸ್ ಆಗಿಲ್ಲ, 15 ಡೇಸ್ ಆಯಿತು. ಸೊ ಇದು ನಾನು ಅವನಿಗೆ ನೆಕ್ಸ್ಟ್ ಇಯರ್ ಸ್ಕೂಲ್ ಜಾಯ್ನ್ ಆಗ್ತಾನಲ್ಲ, ಅದಕ್ಕೆ ವಾಟರ್ ಬಾಟಲ್ಸು ಮತ್ತು ಬಾಕ್ಸ್ ಅದೆಲ್ಲ ಬೇಕಾಗಿತ್ತು. ಅದಕ್ಕೇ ಇಬ್ರಿಗೂ ಒಟ್ಟಿಗೆ ಶಾಪ್ ಮಾಡಿದೆ. ಅವನಿಗೆ ಬಾಕ್ಸ್ ಮತ್ತು ಬಾಟಲ್ ತೊಗೊಂಡೆ, ಇವನಿಗೆ ಬರೀ ದಿಹಾನ್ಗೆ ಬಾಟಲ್. ಸೊ ಅದನ್ನು ಸ್ವಲ್ಪ ದಿವಸ ಬಿಟ್ಕೊಂಡು ಅವ್ನಿಗೂ ಬಾಕ್ಸಸ್ ಎಲ್ಲ ತೊಗೊಳ್ಳೋಣ ಅಂತ. ಯೂಸ್ ಆಗುವಂಥದ್ದು ಆ ಥರ ನನಗೆ ಏನಾದರೂ ಗಿಫ್ಟ್ ಮಾಡಬೇಕು ಚೆನ್ನಾಗಿರೋದು ಅಂತ ಅನ್ನಿಸ್ತು. ಇದೆಲ್ಲ ಕಸ್ಟಮೈಸ್ ಮಾಡಿಸಿ ಅದೆಲ್ಲ ಆಪ್ಷನ್ ಇರುತ್ತೆ, ಮಾಡ್ಬೋದು. ಮತ್ತು ಕ್ವಾಲಿಟಿ ವೈಸ್ ಇರಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ ಇದು. ಮತ್ತು ನಮ್ಮ ಅಕ್ಕ ನಮ್ಮ ಅತ್ತಿಗೆ ಎಲ್ಲ ತೊಗೊಂಡಿದ್ರು. ನಂಗೆ ಯೂಶ್ವಲಿ ಲಂಚ್ ಬಾಕ್ಸ್ ಏನು ಅಷ್ಟು ಅವಶ್ಯಕತೆ ಇರಲಿಲ್ಲ. ಸೊ ನೆಕ್ಸ್ಟ್ ವರ್ಷಕ್ಕೆಲ್ಲ ಬೇಕಾಗುತ್ತೆ. ಈ ವರ್ಷ ಎಲ್ಲ ಸ್ಕೂಲಲ್ಲಿ ಫುಡ್ಡೆಲ್ಲ ಆಫ್ ಮಾಡಿರೋದ್ರಿಂದ ನಾನೇನು ಎತ್ತು ಕಳಿಸೋಷ್ಟಿರಲ್ವಲ್ಲ ಬಾಕ್ಸ್ ಎಲ್ಲ, ಓನ್ಲಿ ಬಾಟಲ್ ಸಖತ್ತು ಯೂಸ್ಫುಲ್ ಆಗಿರೋದು ನನಗೆ. ಈಗ ನಾನು ಅಕ್ಕ ಹತ್ರ ನಮ್ಮ ಅತ್ತಿಗೆ ಹತ್ರ ಎಲ್ಲ ರಿವ್ಯೂ ತೊಗೊಂಡು ಚೆನ್ನಾಗಿದೆ ನೋಡಿದ್ನಲ್ಲ ನಾನು ಅಲ್ಲಿ. ಸೊ ಓಕೆ ಚೆನ್ನಾಗಿದೆ, ಆರ್ಡರ್ ಮಾಡ್ಬೋದು ಅಂತ ಆರ್ಡರ್ ಮಾಡಿದ್ದು. ನಾನು ವೆಬ್ಸೈಟಲ್ಲಿ ಆರ್ಡರ್ ಮಾಡಿದ್ದು. ಮತ್ತು ಕಸ್ಟಮೈಸ್ ಮಾಡಿಸ್ಬೋದು ಮಕ್ಕಳು ನೇಮ್, ಸೊ ದಟ್ ಮಿಸ್ ಆಗೋಲ್ಲ ಎಲ್ಲೂ. ಬಾಕ್ಸ್ ಆಗಿರ್ಬೋದು, ಬಾಟಲ್ಸ್ ಆ ಥರ. ನಾನು ಇಬ್ರದ್ದು ಸ್ವಲ್ಪ ಬೇರೆ ಬೇರೆದೇ ಆರ್ಡರ್ ಮಾಡಿ ಇಬ್ರಿಗೂ ಇನ್ನೂ ತೋರಿಸಿಲ್ಲ. ಅವ್ರು ಇವಾಗ ಊರಿಂದ ಬಂದಮೇಲೆ ತೋರಿಸ್ಬೇಕು, ಮಮ್ಮಿ ಮನೆಯಿಂದ ಬಂದಮೇಲೆ ಎಷ್ಟು ಎಕ್ಸೈಟ್ ಆಗ್ತಾರೋ ನೋಡಬೇಕು. ಇಬ್ರದ್ದು ದಿಹಾನ್ ನಕ್ಷಿತ್ ಅಂತ ಕಸ್ಟಮೈಸ್ ಮಾಡಿಸಿರೋದು. ಅದೊಂದು ಸ್ವಲ್ಪ ನನಗೆ ಅದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಬಾಟಲು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪ್ಲಾಸ್ಟಿಕ್ ಎಲ್ಲ ಏನೂ ಇಲ್ಲ, ಸ್ಟೀಲ್ ಒಳಗಡೆನೂ ಅಷ್ಟೇ ಫುಲ್ ಸ್ಟೀಲ್. ಈಚೆಗಡೆ ಅದು ಪ್ಲಾಸ್ಟಿಕ್ಕು ಅಲ್ಲ, ಅದು ತುಂಬಾ ಚೆನ್ನಾಗಿದೆ. ಅದು ಮೆಟೀರಿಯಲ್ಲೇ ಒಂಥರ ತುಂಬ ಚೆನ್ನಾಗಿದೆ. ನನಗೆ ಆರ್ಡರ್ ಮಾಡಿ ಹೆಂಗೆ ಬರುತ್ತೋ ಏನೋ ಅನ್ನೋದು ಆ ಥರ ಒಂದು ಥಾಟ್ ಇತ್ತು. ಮತ್ತು ಯೂಶ್ವಲಿ ನೋಡಿದ್ನಲ್ಲ ನಾನು, ಹಾಗಾಗಿ ಯಾವಾಗ ಬರುತ್ತೆ ಇಷ್ಟೊಂದು ದಿವಸ ಆಯ್ತಲ್ಲ ಅನ್ನೋ ಥರ ಇತ್ತು ಅಷ್ಟೇನೆ. ಮತ್ತು ಇಬ್ರಿಗೂ ಬೇರೆ ಬೇರೆ ಡಿಫ್ರೆಂಟಾಗಿಯೇ ನಾನು ಆರ್ಡರ್ ಮಾಡಿದ್ದು. ಆಮೇಲೆ ಅವರು ನನಗೆ ಆ ಡಿಸೈನ್, ನನಗೆ ಈ ಡಿಸೈನ್ ಅಂತ ಅದಕ್ಕೂ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು ಅಂತ ಅಂದ್ಬಿಟ್ಟು ನಾನು ಇಬ್ರಿಗೂ ಬೇರೆ ಬೇರೆ ಕಲರು ಮತ್ತು ಡಿಸೈನ್ಸು ಅಷ್ಟೇ ಬೇರೆ ಬೇರೆ ಮಾಡಿದೆ. ಇದು ಹೋಲ್ಡಿಂಗ್ಸು ಎಲ್ಲನೂ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲೇ. ಕ್ವಾಲಿಟಿನೂ ಅಷ್ಟೇ ಗೊತ್ತಾಗುತ್ತೆ ನಮಗೆ ಯಾವ ಥರ ಅಂತ. ಸೊ ರಿವ್ಯೂ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದು ಶಾರ್ಟ್ ವಿಡಿಯೋ, ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಅಂತಲೇ ಸ್ಟಾರ್ಟ್ ಮಾಡಿದ ವಿಡಿಯೋ. ಸೊ ದಟ್ ಎಂಡಿಂಗ್ ಅಪ್ ವಿತ್ ದಿಸ್. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋಸ್ನ ನೋಡಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.